ಬಗ್ಗೆ ಮಾತಾಡೋಕೆ ದೇವರು ಮಾಡ್ಲಿಕ್ಕಿದ್ದಾರೆ. ಅದಕ್ಕೆ ನೀವು ಒಂದು ಕಾರಣರ ಆಗ್ತಿರೋದು. ಯು ವಿಲ್ ಬಿ ಅ ರೀಸನ್ ಫಾರ್ ದಟ್. ಈಸ್ ಗೋಯಿಂಗ್ ಟು ಡೂ ದಟ್. ಈಸ್ ಗೋಯಿಂಗ್ ಟು ಡೂ ದಟ್. ಥ್ಯಾಂಕ್ ಯು ಜೀಸಸ್. ಮತ್ತೆ ಅದೇ ರೀತಿ ಬ್ರದರ್, ನಿಮ್ಮ ತಂಗಿ ವಿಷಯದಲ್ಲಿ ಕೂಡ ನೀವು ಪ್ರೇಯರ್ ಮಾಡ್ತಾ ಇದ್ದೀರಾ. ವೆರಿ ಸೂನ್ ದೇವರು ಎಲ್ಲ ಸೆಟಲ್ಮೆಂಟ್ ತರ್ತಾ ಇದ್ದಾರೆ. ಸೆಟಲ್ಮೆಂಟ್. ಈ ಸ್ಥಳದಲ್ಲಿ ಕೂಡ ಯಾರೋ ಒಬ್ರು ನಿಮಗೋ ಅಥವಾ ನಿಮ್ಮ ಮನೆಯವರಿಗೆ ಮನೆಯಲ್ಲಿ ಯಾರೋ ಒಬ್ರು ಮದುವೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಮದುವೆ ವಿಷಯದಲ್ಲಿ ಇರುವ ತಡೆಗಳನ್ನು ದೇವರು ತೆಗೆದಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಮತ್ತೆ ದೇವರು ಬ್ರದರ್ ಇನ್ನೊಂದು ಹೇಳ್ತಾ ಇದ್ದಾರೆ, ಇದು ನಿಮ್ಮ ಪರ್ಸನಲ್ಗೆ ದೇವರು ಕೊಟ್ಟಿದ್ದಾರೆ. ದೊಡ್ಡ ಗಾಡಿ ಕೊಡ್ಲಿಕ್ಕಿದ್ದಾರೆ ದೇವರು. ಹಳ್ಳಿ ಹಳ್ಳಿಗೆ ಟೀಮ್ ಆಗಿ ಹೋಗ್ಲಿಕ್ಕಿದೆ. ನಾನು ನೋಡ್ತಾ ಇದ್ದೀನಿ, ನೀವು ಮಹಾರಾಷ್ಟ್ರದಲ್ಲಿ ಕೂಡ ಎಂಟ್ರಿ ಆಗ್ತಾ ಇದ್ದೀರಾ. ಮಹಾರಾಷ್ಟ್ರದಲ್ಲಿ ದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಂದು ಡ್ರೈ ಪ್ಲೇಸಸ್ ಅಂದ್ರೆ ಪವಿತ್ರಾತ್ಮನ ಕಾರ್ಯ ಇಲ್ಲದೆ ಇರುವ ಜಾಗಕ್ಕೆ ದೇವರು ನೀವು ಕರ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಅಲ್ಲಿ ಪವಿತ್ರಾತ್ಮನ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡ್ಲಿಕ್ಕಿದ್ದೀರಾ. ಥ್ಯಾಂಕ್ ಯು ಜೀಸಸ್. ಅಲ್ಲೆಲ್ಲ ನೀವು ಸಭೆ ಮಾಡ್ತೀರಾ ಅಂತ ಅಲ್ಲ, ಆದ್ರೆ ಖಂಡಿತ ಜನರ ಹೃದಯದಲ್ಲಿ ಒಂದು ಬೆಂಕಿ ಅನ್ಸಕ್ಕೆ ದೇವರು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನಗೆ ಸ್ತೋತ್ರ. ಕೆಲವೊಬ್ಬರಿಗೆ ಇಲ್ಲಿ ತಲೆ ಭಾರ ನೋಡ್ತಾ ಇದ್ದೀನಿ. ಆಗಾಗ ಒಂದ್ ಸೈಡ್ ತಲೆನೋವು, ತಲೆ ಭಾರ ದೇವ್ರು ಬಿಡುಗಡೆ ಮಾಡ್ತಾ ಇದ್ದಾರೆ. ದೇವ್ರ ಶಕ್ತಿ ರಿಲೀಸ್ ಆಗ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ನಾನು ಯಾರೋ ಒಬ್ರು ನೋಡ್ತಾ ಇದ್ದೀನಿ, ಕೆಲವೊಮ್ಮೆ ನಿಮಗೆ ಮರಣದ ಆಲೋಚನೆ. ಏನೋ ಒಂದು ಆದ್ರೆ ಎಲ್ಲೋ ನಾನು ಬದುಕೋದ್ ಬೇಡ, ನಾನು ಸತ್ತೋಗ್ಬಿಡ್ತೀನಿ, ನನ್ ಜೀವಿತ ಬೇಡ, ಬರೀ ನೆಗೆಟಿವ್. ಆತರ ಇಬ್ರು ಇದ್ದೀರಾ. ಒಂದು ಲೇಡೀಸ್ ಕಡೆನೂ ಒಬ್ರಿದ್ದೀರಾ, ಜೆಂಟ್ಸ್ ಕಡೆನೂ ಇದ್ದೀರಾ. ನೀವು ಇದ್ರೆ ಕೈ ಹತ್ರ ನಿಮ್ಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ದೇವರು ಅದರಿಂದ ಬಿಡುಗಡೆ ಮಾಡ್ತಾರೆ. ಲಾರ್ಡ್, ಎವ್ರಿ ಸ್ಪಿರಿಟ್ ಆಫ್ ಡೆತ್ ಅಂಡ್ ಸುಸೈಡ್, I command you in the mighty name of Jesus Christ. Let them be healed, Lord. Amen. Let them be healed and delivered. Release. ಇಂದಿನಿಂದ ನೀವು ಬಾಗಿಲುಗಳು ದೇವರು ತೆಗಿತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ದೇವರ ಕೃಪೆ ಬಿಡುಗಡೆ ಆಗ್ತಾ ಇದೆ. ದೇವರ ಪ್ರಸನ್ನತೆ. ಥ್ಯಾಂಕ್ ಯು. ನೀವು ಕೆಲವೊಂದು ವಿಷಯಗಳಿಗಾಗಿ ಸಭೆಯಲ್ಲಿ ಕೆಲವೊಂದು ವಿಷಯಗಳಿಗಾಗಿ ನೀವು ಹಣದ ಬೇಡಿಕೆಯನ್ನು ಇಟ್ಟಿದ್ದೀರಾ ದೇವರಲ್ಲಿ. ಅದನ್ನು ದೇವರು ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಕೊಡ್ತಾ ಇದ್ದೀನಿ ಮಗನೇ ಅಂತ ಇದ್ದಾರೆ. It's going to come. It's going to be delivered. ಕರ್ತನೇ ನಿನಗೆ ಸ್ತೋತ್ರ. ಇಲ್ಲಿಂದ ಕೆಲವು ಬೈಬಲ್ ಕಾಲೇಜ್ ಹೋಗೋದನ್ನ ನಾನು ನೋಡ್ತಾ ಇದ್ದೀನಿ ಬ್ರದರ್. ಕೆಲವರು ನನಗೆ ಪ್ರೇರೇಪಣೆ ಮಾಡಿ ಬೈಬಲ್ ಕಾಲೇಜಿಗೆ ಕಳಿಸ್ಲಿಕ್ಕಿದ್ದಾರ. ಅವರೆಲ್ಲ ಬಲವಾಗಿ ಸೇವೆ ಮಾಡ್ಲಿಕ್ಕಿದ್ದಾರೆ. ಒಳ್ಳೆ ಸೇವಕರನ್ನ ಎಬ್ಬರಿಸ್ಲಿಕ್ಕಿದ್ದಾರ. ಕೆಲವೊಂದು ಮಿಷನರಿಗಳು ನಿಮ್ಮ ಸಭೆಯಿಂದ ಎದ್ದೋಡ್ಲಿಕ್ಕಿದ್ದಾರೆ. ಇದು ದೇವರ ಪ್ರಾಮಿಸ್. ಇದು ದೇವರ ಪ್ರಾಮಿಸ್. ಮುಚ್ಚಲ್ಪಟ್ಟಿತ್ತು, ಇದರ ಬೆಳಕು ಮುಚ್ಚಲ್ಪಟ್ಟಿತ್ತು. ಅನೇಕರಿಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ಈಗ ಗೊತ್ತಾಗುವ ಸಮಯ ಬಂದಿದೆ. ಮುಂದಿನ ವರ್ಷದಲ್ಲಿ ಅನೇಕರು ನಿಮ್ಮ ಬಗ್ಗೆ, ಸಭೆ ಬಗ್ಗೆ ಮಾತಾಡ್ಲಿಕ್ಕೆ. ಥ್ಯಾಂಕ್ ಯು ಜೀಸಸ್. ಈ ಪ್ರಾಂತದಲ್ಲಿ ದೇವರು ಒಂದು ವಿಷಯ ತೋರಿಸ್ತಾ ಇದ್ದಾರೆ. ತುಂಬಾ ಮಾಟ ಮಂತ್ರ ಮಾಡ್ತಾ ಇರ್ತಾರೆ ಅಂತ ತೋರಿಸಿದ್ದಾರೆ. ಸಿಕ್ಕಾಪಟ್ಟೆ ಏನಾದ್ರು ಒಂದು ಆದ್ರೆ ಮಾಟ ಮಂತ್ರ ಮಾಡ್ತಾ ಇರ್ತಾರೆ. ಆದ್ರೆ ಆ ಮಾಟ ಮಂತ್ರನ ಮುರಿಯೋದಕ್ಕೆ ದೇವರು ನಿಮ್ಮನ್ನ ಇಲ್ಲ ಸಭೆಯಲ್ಲಿ ಇಟ್ಟಿರೋದು. ನಿಮ್ಮನ್ನು ಮುರಿಯುವ ಅಭಿಷೇಕ ದೇವರು. ಎಲ್ಲರ ಕೈಗಳನ್ನೆಲ್ಲ ಕೊನೆಯದಾಗಿ ಕೈ ಮಾಡಿ ಮುಗಿಸ್ತೀನಿ. ಸ್ವಾಮಿ, ಇಲ್ಲಿ ಬಂದಿರುವ ಎಲ್ಲರೂ ನಿಮ್ಮ ಕೈಲಿ ಒಪ್ಪಿಸ್ತಾ ಇದ್ದೇನೆ. ಅವರ ಸಂಬಂಧ ನಿಮ್ಮೊಟ್ಟಿಗೆ ಬದಲಾಗ್ಲಿ. ಅವರ ಪ್ರಾರ್ಥನೆ ಜೀವಿತಕ್ಕೆ ಇರುವ ಅಡೆತಡೆಗಳು, ಅವ್ರ ಪ್ರಾರ್ಥನೆ ಮಾಡದೇ ಇರುವಂತ ತಡೆ ಮಾಡುವ ದುರಾತ್ಮ ದುಷ್ಟಶಕ್ತಿ ಸರ್ವ ಜಾತಿಗಳು ಸುಟ್ಟು ಬುದ್ಧಿ ಆಗುವಂತೆ